ಯಾರೋ ಹೂವು ಹಣ್ಣು ಸೊಪ್ಪು ಮಾರುವಂಥವ್ರ ಹತ್ರ ಹೋಗಿ ಹ್ಯಾಂಡ್ ಕವರ್ ಇದ್ರೆ ಹಿಡ್ಕೊಂಬಂದು ಅವ್ರ ಮೇಲೆ ದಂಡ ಹಾಕಿ ಉಗ್ರವಾದಂಥ ಕಾನೂನು ಕ್ರಮ ತಗೊಳ್ಳುವಂಥ ಸರ್ಕಾರಗಳು, ಇಲಾಖೆಗಳು ಇದೇ ಫಾಕ್ಸ್ಕಾನ್ ಕಂಪನಿಯ ಆವರಣದ ಒಳಗಡೆ ಕಸದ ರಾಶಿ, ಅಲ್ಲಿ ಪ್ಲಾಸ್ಟಿಕ್ನ ಅಷ್ಟು ರಾಶಿ ಅಲ್ಲಿ ಹಾಕಿದ್ದಾರೆ. ನೋಡ್ರಿ ಅದೇನೇನು ಕ್ರಮ ತಗೊಂತೀರೋ ತಗೊಳ್ರಿ. ಎಲ್ಲ ಆವರಣದೊಳಗಡೆ ಇಷ್ಟು ಪ್ಲಾಸ್ಟಿಕ್ನ ಬಳಕೆ ಮಾಡಿದ್ದಾರೆ, ಅಷ್ಟು ಪ್ಲಾಸ್ಟಿಕ್ನಲ್ಲಿ ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ನ ಯಾವಾಗ ಮುಕ್ತ ಮಾಡ್ತೀರಿ, ಯಾವಾಗ ಇವ್ರ ಮೇಲೆ ಕ್ರಮ ತಗೋತೀರಿ, ಯಾವಾಗ ಇವ್ರಿಗೆ ದಂಡ ಹಾಕ್ತೀರಿ ಅಧಿಕಾರಿಗಳು? ಇಲ್ಲ ಬರೀ ಗುಬ್ಬಿ ಮೇಲೆ ಮಾತ್ರನ ಬ್ರಹ್ಮಾಸ್ತ್ರ? ನೀವು ನೋಡ್ತಾ ಇರೋದು ಉತ್ತರ ಪ್ರದೇಶನೋ ಬಿಹಾರನೋ ಅಸ್ಸಾಮು ಅಲ್ಲ ಗೆಳೆಯರೆ, ಅಚ್ಚ ಕನ್ನಡ ನಾಡು, ಶ್ರೀಗಂಧದ ಬೀಡು ಬೆಂಗಳೂರು, ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದ ಹತ್ರ ನೋಡ್ತಾ ಇದ್ದೀರಾ. ಬೆಂಕಿ ಇಟ್ಟು ವಾಯುವನ್ನು ಹಾಳು ಮಾಡಿ. ನೋಡಿ ಪಕ್ಕದಲ್ಲಿ ಹೊಲ ಹೆಂಗಿದೆ, ನಳನಳಿಸ್ತಾ ಇದೆ. ಆದರೆ ಪಕ್ಕದಲ್ಲಿ ಇಂಥ ದುರಂತ ನಡೀತಾ ಇದೆ. ಪ್ಲಾಸ್ಟಿಕ್ಕಿನ ರಾಶಿಯನ್ನು ನೀವು ಇಲ್ಲಿ ನೋಡ್ಬೋದು. ಯಾವ ಶತಮಾನಕ್ಕೆ ಈ ಶಾಪಗ್ರಸ್ತ ಭೂಮಿ ಆಗಿ ಪರಿವರ್ತನೆ ಆಗೋಗ್ತದೆ ಇದು? ಎಷ್ಟು ಶತಮಾನಗಳು ಬೇಕು ಈ ಪ್ಲಾಸ್ಟಿಕ್ ಎಲ್ಲ ರೀಸೈಕ್ಲಿಂಗ್ ಆಗಲಿಕ್ಕೆ? ಮಣ್ಣಲ್ಲಿ ಮಣ್ಣಾಗಿ ಕೊಳೆತು ಯಾವತ್ತಿಗೆ ಇದನ್ನ ನೋಡಬೇಕು? ಕಾನೂನುಗಳು ಕಟ್ಟಳೆಗಳೆಲ್ಲ ನಮ್ಮಂತ ನಿಮ್ಮಂತ ಜನಸಾಮಾನ್ಯರು ಮಾತ್ರ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ವಾಯು ಏನು ಮಾಲಿನ್ಯ ಮಂಡಳಿ ಇದೆ, ಅದು ಏನು ಕೆಲಸ ಮಾಡ್ತಾ ಪ್ರತಿನಿಧಿಗಳಿದ್ದಾರೆ, ಅವ್ರಿಗೆಲ್ಲ ಇದೆಲ್ಲ ಕಣ್ಣಿಗೂ ಕಾಣಿಸಲ್ವಾ, ಕಣ್ಣಿಗೂ ಬೀಳಲ್ವಾ? ನಮ್ಮನ್ನ ಮುಂದಿನ ಪೀಳಿಗೆ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಬಹುದೊಡ್ಡದಾದಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದ್ಮೇಲೆ ನಾನು ರಾಜಘಟ್ಟ ರವಿ ಏನು ಈ ಸಮೃದ್ಧಿಯಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಈ ಒಂದು ಹೊಲದಲ್ಲ ನಾನು ನಿಂತಿದ್ದೀನಿ. ಇನ್ನೇನು ಕೆಲವು ತಿಂಗಳುಗಳು ಕಳೆದ್ರೆ ಇದನ್ನ ಕೇವಲ ನೀವು ಚಿತ್ರದಲ್ಲಿ ಮಾತ್ರ ನೋಡ್ಬೋದು. ಅವನತಿಯ ಅಂಚಿಗೆ ನಾವು ಬಂದು ನಿಂತಿದ್ದೀವಿ. ಏನು ಕಳೆದ ಒಂದು 2-3 ವರ್ಷಗಳ ಹಿಂದೆ ಇಡೀ ಸಾವಿರಾರು ಎಕರೆ ಪ್ರದೇಶ ಇದೇ ರೀತಿ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿತ್ತು. ರೈತ ಈ ಭೂಮಿಯನ್ನು ಉಳ್ತಾ ಇದ್ದ, ಇಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೀತಾ ಇದ್ರು. ಎಷ್ಟು ದೊಡ್ಡ ಮಟ್ಟದ ತರಕಾರಿಯನ್ನ ಇಲ್ಲಿನ ರೈತ ಪೂರೈಸ್ತಾ ಇದ್ದ ಅಂದ್ರೆ ಇಡೀ ಜಿಲ್ಲೆಗೆ ಆಗುವಷ್ಟು ತರಕಾರಿಯನ್ನ ಈ ಭಾಗದಿಂದ ಪೂರೈಸ್ತಾ ಇದ್ದ. ದುರಂತ ಅಂದ್ರೆ ನೀವು ನೋಡಿ ಇಲ್ಲಿ ಇಷ್ಟಾಗಲ ಜಾಗ ಇವತ್ತು ಹೊಲ ಇದೆ. ಏನು ಅಭಿವೃದ್ಧಿ ಅಂತ ಹೇಳಿ ದೊಡ್ಡ ಕಂಪನಿಗಳು ನಮ್ಮ ದೇಶವನ್ನ ಉದ್ಧಾರ ಮಾಡಿಬಿಡ್ತವೆ, ನಮ್ಮ ಬದುಕನ್ನ ಬಂಗಾರ ಮಾಡ್ತದೆ, ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಸಿಕ್ಬಿಡುತ್ತೆ, ಭೂಮಿ ಬೆಲೆ ಗಗನಕ್ಕೆ ಹೋಗುತ್ತೆ, ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅಭಿವೃದ್ಧಿ ನಮಗ್ ತಂದಿರ್ತಕ್ಕಂಥ ದುರಂತವನ್ನ, ನಮಗ್ ಮಾಡಿರ್ತಕ್ಕಂಥ ನಷ್ಟವನ್ನ ಇಡೀ ಜಗತ್ತಿಗೆ ಯಾವತ್ತೂ ಇವರು ಒಳ್ಳೇದ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಇದರಿಂದ ಜನಗಳಿಗೆ, ಸಾಮಾನ್ಯ ಜನಕ್ಕೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ಈ ಏನು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ, ಇದ್ರ ಪಕ್ಕದಲ್ಲೇ ಇರ್ತಕ್ಕಂಥ ರಾಶಿ ಪ್ಲಾಸ್ಟಿಕ್ ಅನ್ನ ನೀವು ಈಗ ನೋಡಬಹುದು. ಏನು ಈ ಕಂಪನಿಗೆ ಬಂದಂತ ವಸ್ತುಗಳಿರ್ತವೆ, ಇನ್ನು ಸರಿಯಾಗಿ ಪೂರ್ಣವಾಗಿ ಕಾರ್ಯಾರಂಭ ಮಾಡಿಲ್ಲ ಈ ಕಂಪನಿಗೆ ಬಂದಂತ ಸಾಕಷ್ಟು ಇರ್ತಾವಲ್ಲ ವಸ್ತುಗಳು, ಅದರ ಜೊತೆಯಲ್ಲಿ ಬಂದಂತ ಪ್ಲಾಸ್ಟಿಕ್ಕಿನ ರಾಶಿಯನ್ನ ನೀವು ಇಲ್ಲಿ ನೋಡ್ಬೋದು. ಯಾವ ಶತಮಾನಕ್ಕೆ ಈ ಶಾಪಗ್ರಸ್ತ ಭೂಮಿ ಆಗಿ ಪರಿವರ್ತನೆ ಆಗೋಗ್ತದೆ ಇದು? ಎಷ್ಟು ಶತಮಾನಗಳು ಬೇಕು ಈ ಪ್ಲಾಸ್ಟಿಕ್ ಎಲ್ಲ ರೀಸೈಕ್ಲಿಂಗ್ ಆಗ್ಲಿಕ್ಕೆ? ಮಣ್ಣಲ್ಲಿ ಮಣ್ಣಾಗಿ ಕೊಳೆತು ಯಾವತ್ತಿಗೆ ಇದನ್ನ ನೋಡ್ಬೇಕು? ಹಂಗೆ ನೋಡ್ತಾ ಬನ್ನಿ, ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ, ಎಷ್ಟು ಒಂದೇ ಜಾಗ ಇದು, ಕೇವಲ ಒಂದು ಜಾಗ. ಕೇವಲ 2-3 ವರ್ಷಗಳ ಹಿಂದೆ ಇಲ್ಲಿ ರೈತ ಇಡೀ ಜಿಲ್ಲೆಗಾಗುವಷ್ಟು ತರಕಾರಿ ಬೆಳೀತಾ ಇದ್ದ ಅಂದ್ರೆ ನೀವು ನಂಬಲಿಕ್ಕೂ ಆಗಲ್ಲ. ಕೇವಲ ಅಭಿವೃದ್ಧಿ ಅನ್ನುವಂಥದ್ದು ನಮ್ಗೆ ಭಾಷಣಗಳಲ್ಲಿ ಮಾತ್ರ ಕಾಣುತ್ತೆ. ಇವೆಲ್ಲ ಕಾನೂನುಗಳು ಕಟ್ಟಳೆಗಳೆಲ್ಲ ನಮ್ಮಂತ ನಿಮ್ಮಂತ ಜನಸಾಮಾನ್ಯರು ಮಾತ್ರ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ವಾಯು ಏನು ಮಾಲಿನ್ಯ ಮಂಡಳಿ ಇದೆ, ಅದು ಏನ್ ಕೆಲಸ ಮಾಡ್ತಾ ಪ್ರತಿನಿಧಿಗಳಿದ್ದಾರೆ,
ಅವ್ರಿಗೆಲ್ಲ ಇದೆಲ್ಲ ಕಣ್ಣಿಗೂ ಕಾಣಿಸಲ್ವಾ, ಕಣ್ಣಿಗೂ ಬೀಳಲ್ವಾ? ಎಲ್ಲರೂ ಏನಂದರೆ ತಮ್ಮ ಕೆಲಸನ ತಾವು ಇಷ್ಟು ಹೊತ್ತಾದ ಇನ್ನೂ ಕಾರ್ಯಾರಂಭ ಮಾಡದಿರ್ತಕ್ಕಂಥ ಕಂಪ್ನಿ ಈಗಾಗಲೇ ಇಷ್ಟು ತ್ಯಾಜ್ಯವನ್ನು ಉತ್ಪತ್ತಿ ಮಾಡಿ ಇಲ್ಲಿ ಬಿಸಾಕಿದ್ದಾರೆ. ಯಾರೋ ಬಂಗಾರದಂಥ ಭೂಮಿ ಕೊಟ್ಟಂಥ ಜನ ಆ ತಪ್ಪಿಗೆ ಇವತ್ತು ನೀರು ಎಲ್ಲ ಕಲುಷಿತ ಆಗಿದೆ, ಭೂಮಿ ಕಲುಷಿತ ಆಗ್ತಿದೆ, ಅಂತರ್ಜಲ ಹಾಳಾಗಿ ಹೋಗುತ್ತೆ. ಇಲ್ಲಿನ ಬದುಕು ಕೆಲವು ವರ್ಷಗಳಲ್ಲಿ ನರಕ ಆಗಿ ಮಾರ್ಪಾಟಾಗ್ತದೆ. ಅದಕ್ಕೆ ಸಾಕ್ಷಿ ಉತ್ತಮವಾದ ಉದಾಹರಣೆ ನೀವು ಚಿತ್ರ ಸಹಿತ ಇಲ್ಲಿ ನೋಡ್ತಾ ಇರ್ಬೋದು. ಇದರ ಪರಿಣಾಮವನ್ನು ಮುಂದಿನ ಜನಾಂಗ ಅನುಭವಿಸ್ಬೇಕಾಗ್ತದೆ. ನಮ್ಮನ್ನು ಮುಂದಿನ ಪೀಳಿಗೆ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಬಹುದೊಡ್ಡದಾದಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವರು ಬಂದು ಇವ್ರ ಬೆಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಈ ದೇಶ ಬಂದಂಥ ಕಂಪ್ನಿಗಳು ಬೇರೆ ದೇಶಗಳಲ್ಲಿ ಇವರು ಅಮೆರಿಕಾದಲ್ಲೋ ಜಪಾನ್ MNC ಕಂಪ್ನಿ ಬಹುದೊಡ್ಡ ಅಂತ ಐಫೋನ್ನ ತಯಾರಿಕೆ ಮಾಡ್ತಾ ಇರ್ತಕ್ಕಂಥ ಕಸದ ಪರ್ವತವನ್ನು ನೋಡಿ. ಯಾಕಪ್ಪ ಅಂದರೆ ಈ ಬಹುತೇಕ ಆ ಕಂಪ್ನಿಗಳನ್ನು ಕಟ್ಟೋಂಥ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಬಹುತೇಕ ನಮ್ಮದೇ ಯಾವುದೋ ಮಿನಿಸ್ಟ್ರ್ ಕೈವಾಡ ಇರ್ತದೆ, ನಮ್ಮ ನಾಳ ಮಂತ್ರಿಗಳೇ ತಗೊಂಡಿರ್ತಾರೆ. ಇನ್ನು ಈ ರಸ್ತೆಗಳು ವಾಹನಗಳು ಓಡಾಡ್ತಾ ಇದ್ದಾವೆ, ಅದಕ್ಕೆ ಏನು ಹದ್ದು ಪದ್ದು ಏನಿಲ್ಲ, ಅವು ವೇಗಗಳು ಮಿತಿನೂ ಇಲ್ಲ. ಎಲ್ಲಿಂದ ಅಂದರೆ ಅಲ್ಲಿಂದ ಹೆಣ್ಮಕ್ಳನ್ನ ಕರ್ಕೊಂಬಂದು ತುಂಬಿ ವೆಹಿಕಲ್ಗಳಲ್ಲಿ ಆ ವಾಹನಗಳು ತೀರದು ಅಷ್ಟು ವೇಗವಾಗಿ ಹೋಗ್ತವೆ. ಅವು ಕಚಡ ಇದೆಯೋ ಪಿಚಾಡ ಇದೆ, ಹಿಂದೆ ಮುಂದೆ ಇದೆಯೋ ಏನೂ ಗೊತ್ತಿರಲ್ಲ, ಅಂಥ ವಾಹನಗಳೆಲ್ಲ ತಂದು ಜನ ತುಂಬ್ಕೊಬರ್ತಾರೆ. ಅದೇ ರೀತಿ ಯಾವುದು ಈ ಸೆಕ್ಯೂರಿಟಿ ಇನ್ನೊಂದು ಮತ್ತೊಂದಿರ್ತದೆ, ಅವೆಲ್ಲ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಆ ಕಾಂಟ್ರಾಕ್ಟ್ಗಳನ್ನ ತಗೊಂಡಿರ್ತಾರೆ ಯಾರ್ದೋ ಬೇನಾಮಿ ಹೆಸರಿನಲ್ಲಿ. ಹಾಗಾಗಿ ಇಲ್ಲಿ ನಮಗೆ ನ್ಯಾಯ ಸಿಗೋದು ಖಂಡಿತ ಅನುಮಾನ. ಈ ಹಿಂದೆ ಕೂಡ ನಾವು ಇದೇ ಒಂದು ಫಾಕ್ಸ್ಕಾನ್ಗೆ ಸಂಬಂಧಿಸಿದಂತೆ ನಮ್ಮದೇ ವಾಹಿನಿಯಲ್ಲಿ ಈ ನೀರನ್ನು ಬಿಟ್ಟು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ತೋರಿಸಿದ್ವಿ. ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಏನು ಪರಿಸರ ಮಾಲಿನ್ಯ ಮಂಡಳಿ ಅಧಿಕಾರಿಗಳಿದ್ದಾರೆ, ಅವರು ಕೇವಲ ದುಡ್ಡು ತಿನ್ಕೊಂಡು ವಾಹನಗಳಲ್ಲಿ ಓಡಾಡ್ಕೊಂಡು ಆರಾಮಾಗಿ, ಯಾಕೆ ಇದು ರಸ್ತೆ ನೋಡಿ, ಇಲ್ಲೇ ರಸ್ತೆ ಇದೆ, ರಸ್ತೆಯ ಪಕ್ಕದಲ್ಲೇ ಇಷ್ಟೆಲ್ಲ ದೊಡ್ಡದಾದ ರಾಶಿ ಹಾಕಿದ್ದಾರೆ ನೋಡ್ರಿ. ಇದು ಮಣ್ಣಿನಲ್ಲಿ ಮಣ್ಣಾಗಿ ಬೆರೆತು ಯಾವ ಥರ ಹೋಗ್ತಾ ಇದೆ. ಈ ಮುಂದಿನ ದಿವಸಗಳಲ್ಲಿ ಏನು ಆಗ್ಬೋದು, ಈ ಅಂತರ್ಜಲದ ಗತಿ ಏನು, ಪರಿಸರದ ಗತಿ ಏನು, ಇವ್ರಿಗೆಲ್ಲ ಸರ್ಕಾರ ಸಂಬಳ ಕೊಡ್ತಾ ಇರೋದಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಪರಿಸರ ಮಾಲಿನ್ಯ ಇಲಾಖೆ ಇದೆಯಾ, ಅದ್ರ ಕೆಲಸ ಏನು ಇವತ್ತಿನವ್ರಿಗೂ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲಿ ಬಚ್ಚಿಟ್ಕೊಂಡಿರ್ತಾರೋ ಗೊತ್ತಿರಲ್ಲ. ಹಾಗಾಗಿ ಈಗಲಾದರೂ ಪರಿಸರ ಮಾಲಿನ್ಯ ಇಲಾಖೆ ಇದ್ರ ಕಡೆ ಗಮನ ಹರಿಸ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಇದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಈ ಕಸವನ್ನು ವಿಲೇವಾರಿ ಮಾಡೋ ಅಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿನ ಜನಗಳ ದಂಗೆ ಎದ್ದು ಈ ಕಂಪನಿಯನ್ನು ಓಡಿಸೋವಂಥ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕು. ನೋಡಿ, ಇಲ್ಲಿ ನೋಡಿ, ಮಣ್ಣಲ್ಲಿ ಮಣ್ಣಾಗಿ ಮಾಡ್ತಾ ಇದ್ದಾರೆ. ಆ ಕಸನೆಲ್ಲ ತಂದಿಲ್ಲ ಹಾಕೋದು, ಅದ್ರ ಮೇಲೆ ಮಣ್ಣನ್ನು ಮುಚ್ಚೋದು, ಹಳ್ಳಗಳು ತೆಗೆಯೋದು. ನೋಡ್ರಿ, ಅಲ್ಲೆಲ್ಲ ಸುತ್ತ ಕಸದ ರಾಶಿನೇ ಬೆಟ್ಟ ಮಾಡಿಬಿಟ್ಟಿದ್ದಾರೆ. ಇನ್ನು ಕೇವಲ 2-3 ವರ್ಷಗಳಲ್ಲೇ ನಮಗೆ ಈ ಪರಿಸ್ಥಿತಿ ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ನಮ್ಮ ಪರಿಸರ ಏನಾಗ್ಬೋದು, ನಮ್ಮ ರೈತರ ಕತೆ ಏನು, ಇಲ್ಲಿನ ಭೂಮಿಯ ಕತೆ ಏನು, ಅಂತರ್ಜಲದ ಕತೆ ಏನು, ಬರೀ ಹಣ ತಿನ್ಬೇಕಾಗ್ತದೆ. ಮುಂದಿನ ಪೀಳಿಗೆ ಏನು ನಮ್ಮನ್ನು ಕ್ಷಮಿಸುತ್ತಾ? ನಮ್ಮ ಭೂಮಿಯನ್ನು ಹಾಳು ಮಾಡಿಕೊಂಡು, ಗಾಳಿಯನ್ನು ಹಾಳು ಮಾಡಿಕೊಂಡು, ನೀರನ್ನು ಹಾಳು ಮಾಡಿ ಹಣವನ್ನು ಕೊಟ್ಟು ಹೋದ್ರೆ ಪ್ರಯೋಜನ ಆದ್ರೂ ಏನೈತೆ? ಇಂಥ ಕಂಪ್ನಿಗಳ ವಿರುದ್ಧ ಸೂಕ್ತವಾದ ಕ್ರಮ ಜರುಗಿಸದೇ ಹೋದ್ರೆ ಮುಂದಿನ ದಿವಸಗಳಲ್ಲಿ ಘೋರ ದುರಂತ ಅಂತೂ ನಮಗೆ ಖಚಿತ. ನೋಡು ಏನು ಕತೆ ಆಗ್ರೆ, ಇವೆಲ್ಲ ಪ್ಯಾಕಿಂಗ್ ಬಂದಿರ್ತದಲ್ಲ ಅದ್ರದ್ದು ಕತೆ ಇದು. ಓಹೋಹೋ, ಇಲ್ಲಿ ನೋಡು ಬಾಪ, ಇದಕ್ಕೆ ಇಲ್ಲಿನ ಸಣ್ಣ ಪುಟ್ಟ ಪುಡಾರಿಗಳು, ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲ್ ಆಗದ ಹೊರತು ಈ ಜನಕ್ಕೇನು ಕಣ್ಕಾಣಿಸಲ್ವ ಯಾರಿಗೂ? ಜನಪ್ರತಿನಿಧಿಗಳು ಅವರ ಇಲ್ವಾ? ಅಧಿಕಾರಿಗಳು ಏನು ಮಾಡ್ತಾವ್ರೆ? ಗ್ರಾಮ ಪಂಚಾಯತಿ ಏನು ಮಾಡ್ತೈತೆ, PDOಗಳು ಏನು ಮಾಡ್ತಾವ್ರೆ, ಸೆಕ್ರೆಟರಿಗಳು ಏನು ಮಾಡ್ತಾವ್ರೆ? ಈ ಮಟ್ಟಕ್ಕೆ ಇಲ್ಲಿ ಅದು ಸ್ಟಾರ್ಟಿಂಗು. ಇನ್ನು ಮುಂದೆ ಇನ್ನೂ ಭೀಕರವಾಗಿರುವಂಥ ದೃಶ್ಯಗಳಿದ್ದಾವೆ. ಜನಗಳ ಕಥೆಯನ್ನು ಮಣ್ಣಲ್ಲಿ ಮುಚ್ಚಿದ್ದಾರೆ ಹಾಕಿ.
ಅಲ್ಲೋಡು. ಕಸಾನ ರಾಶಿ ಮಾಡಿ ಆ ಕಸಕ್ಕೆಲ್ಲ ಪ್ಲಾಸ್ಟಿಕ್ನೆಲ್ಲ ಸೇರಿಸಿ ಬಳಸಿದಂಥ ಪ್ಲಾಸ್ಟಿಕ್ಕು ಇನ್ನೊಂದು ಮತ್ತೊಂದು ಏನೇನವೆ ಆ ಫೋಮ್ಗಳು ಆಳು ಮೂಳು ಎಲ್ಲ ಹಾಕಿ ಬೆಂಕಿ ಇಟ್ಟು ವಾಯು ಮಾಲಿನ್ಯ, ವಾಯುವನ್ನು ಹಾಳು ಮಾಡಿ. ನೋಡಿ ಪಕ್ಕದಲ್ಲಿ ಹೊಲ ಹೆಂಗಿದೆ, ನಳಿಸ್ತಾ ಇದೆ. ಆದರೆ ಪಕ್ಕದಲ್ಲಿ ಇಂಥ ದುರಂತ ನಡೀತಾ ಇದೆ. ಇಷ್ಟೆಲ್ಲ ನಡೆದ್ರೂ ಕೂಡ ಇದು ಯಾರೂ ಕಣ್ಣಿಗೂ ಬೀಳಲ್ಲ, ಯಾರೂ ಪ್ರಶ್ನೆ ಮಾಡಲ್ಲ ಅಂತ ಅಂದ್ರೆ ಇದಕ್ಕಿನ್ನ ದುರಂತ ಮತ್ತೊಂದಿದ್ಯಾ? ಈ ಅಧಿಕಾರಿಗಳಿಗೆ ಸಂಬಳ, ಡ್ರೈವರು, ಅವ್ರಿಗೆ PAಗಳು ಎಲ್ಲ ಕೊಟ್ಟು ನಾವು ಇವತ್ತು ಏನಕ್ಕೆ ಸಾಕ್ಬೇಕು? ಇಂಥ ಇಲಾಖೆಗಳವರು ಮೊದಲು ಬಂದು ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು, ಅವ್ರಿಗೆ ನೋಟಿಸ್ ಕೊಡಬೇಕು. ಮುಕ್ತ ಮಾರುಕಟ್ಟೆ ಮಾಡ್ತೀವಿ, ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡಿಬಿಡ್ತೀವಿ ಅಂತ ಹೇಳೋಂಥ ಸರ್ಕಾರಗಳು ಯಾರೋ ಹೂವು ಹಣ್ಣು ಸೊಪ್ಪು ಮಾರೋವಂಥವ್ರ ಹತ್ರ ಹೋಗಿ ಹ್ಯಾಂಡ್ ಕವರ್ ಇದ್ರೆ ಹಿಡ್ಕೊಂಬಂದು ಅವ್ರ ಮೇಲೆ ದಂಡ ಹಾಕಿ ಉಗ್ರವಾದಂಥ ಕಾನೂನು ಕ್ರಮ ತಗೊಳ್ಳೋವಂಥ ಸರ್ಕಾರಗಳು, ಇಲಾಖೆಗಳು ಇದೇ ಫಾಕ್ಸ್ಕಾನ್ ಕಂಪನಿಯ ಆವರಣದ ಒಳಗಡೆ ಕಸದ ರಾಶಿ, ಅಲ್ಲಿ ಪ್ಲಾಸ್ಟಿಕ್ನ ಅಷ್ಟು ರಾಶಿ ಅಲ್ಲಿ ಹಾಕಿದ್ದಾರೆ. ನೋಡ್ರಿ, ಅದೇನೇನು ಕ್ರಮ ತಗೊಂತೀರೋ ತಗೊಳ್ರಿ. ಎಲ್ಲ ಆವರಣದೊಳಗಡೆ ಇಷ್ಟು ಪ್ಲಾಸ್ಟಿಕ್ನ ಬಳಕೆ ಮಾಡಿದ್ದಾರೆ, ಅಷ್ಟು ಪ್ಲಾಸ್ಟಿಕ್ನ ಅಲ್ಲಿ ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ನ ಯಾವಾಗ ಮುಕ್ತ ಮಾಡ್ತೀರಿ? ಯಾವಾಗ ಇವ್ರ ಮೇಲೆ ಕ್ರಮ ತಗೋತೀರಿ? ಯಾವಾಗ ಇವ್ರಿಗೆ ದಂಡ ಹಾಕ್ತೀರಿ ಅಧಿಕಾರಿಗಳು? ಇಲ್ಲ ಬರೀ ಗುಬ್ಬಿ ಮೇಲೆ ಮಾತ್ರನ ಬ್ರಹ್ಮಾಸ್ತ್ರ? ಸಂಪೂರ್ಣ ಇದೇ ಆವರಣದೊಳಗಡೆ ಅವರು ಶೇಖರಣೆ ಮಾಡ್ತಿರ್ತಕ್ಕಂಥ ಪ್ಲಾಸ್ಟಿಕ್ಕು ತ್ಯಾಜ್ಯನೂ ಅಲ್ಲಿದೆ, ಪ್ಲಾಸ್ಟಿಕ್ಕೂ ಅಲ್ಲಿದೆ. ಅದೇನ್ ಕ್ರಮ ತಗೋತೀರಿ ದಯವಿಟ್ಟು ಅಧಿಕಾರಿಗಳು? ಪರಿಸರ ಮಾಲಿನ್ಯ ಇಲಾಖೆ ಇದೆಯಲ್ಲ, ನಿಷ್ಕ್ರಿಯವಾದ ಇಲಾಖೆ, ಅದು ನಮ್ಮ ತಾಲೂಕಿಗೆ ಶಾಪವಾಗಿರ್ತಕ್ಕಂಥ ಇಲಾಖೆ. ದಯವಿಟ್ಟು ಈ ಕೂಡಲೇ ಬನ್ರಿ, ನಮ್ಮನ್ನ ಭೇಟಿ ಮಾಡ್ರಿ, ಎಲ್ಲ ಕರ್ಮಕಾಂಡನ ನಾವೇ ನಿಮ್ಗೆ ತೋರಿಸ್ತೀವಿ. ಇದೇ ಮೀನಾ ಫಿಶ್ ಅದು ನೀವು ನೋಡ್ತಾ ಇರೋದು ಉತ್ತರ ಪ್ರದೇಶನೋ ಬಿಹಾರನೋ ಅಸ್ಸಾಮು ಅಲ್ಲ ಗೆಳೆಯರೆ, ಅಚ್ಚ ಕನ್ನಡ ನಾಡು, ಶ್ರೀಗಂಧದ ಬೀಡು, ಬೆಂಗಳೂರು, ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದ ಹತ್ರ ನೋಡ್ತಾ ಇದ್ದೀರಾ. ಈ ವೈಭವನ ಇಲ್ಲೇ ನೋಡ್ಬೇಕು ನೀವು ಬಂದು. ಉತ್ತರ ಪ್ರದೇಶಕ್ಕೆ ಹೋಗಂಗಿಲ್ಲ, ಬಿಹಾರ್ಗೆ ಹೋಗಂಗಿಲ್ಲ. ಎಲ್ಲ ಹಾಳು ಮಾಡಿ, ಎಲ್ಲ ಧ್ವಾನ ಮಾಡಿ, ಸಂಪೂರ್ಣ ಇಲ್ಲಿನ ಸಂಸ್ಕೃತಿನ, ಇಲ್ಲಿನ ಭಾಷೆನ, ಎಲ್ಲ ನೀರನ್ನ, ಗಾಳಿನ ಎಲ್ಲವನ್ನೂ ಕಲುಷಿತ ಮಾಡಿ ಹಾಳು ಮಾಡಿ ಇಕ್ತಾ ಇರೋದೇ ಅಭಿವೃದ್ಧಿ. ಇಲ್ಲಿ ಸ್ಥಳೀಯರಿಗೇನು ಉದ್ಯೋಗನೂ ಸಿಕ್ಕಲಿಲ್ಲ, ಎಲ್ಲ ಎಲ್ಲೆಲ್ಲಿಂದನೋ ಕರ್ಕೊಂಡ್ಬಂದಿದ್ದಾರೆ. ಒಬ್ಬ ಗಂಡಸ್ರಿಗೂ ಉದ್ಯೋಗ ಕೊಡಲ್ಲ ಇವರು. ಎಲ್ಲ ಬಾಯಿ ಸತ್ತು ಅಂಥವ್ರಿಗೆ ಉದ್ಯೋಗಗಳು ಕೊಡೋದಿಲ್ಲಿ, ಯಾರು ಪ್ರಶ್ನೆ ಮಾಡಬಾರ್ದು ಅಂಥವ್ರಿಗೆ ಉದ್ಯೋಗ. ಎಲ್ಲ ಒಂದಷ್ಟು ಮರಿ ಪುಟಾರಿಗಳು, ಮರಿ ರೌಡಿಗಳು ಇರೋಬ್ಬರ ಕಾಂಟ್ರಾಕ್ಟ್ಗಳೆಲ್ಲ ಇಲ್ಲಿ ತಗೊಂಡಿರ್ತಾರೆ. ಅದು ಬೆಳಕಿಗೆ ಬರೋದೇ ಇಲ್ಲ. ಹಾಕಪ್ಪ ಅಂಗಡಿ ನೀಟಾಗಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ನಮಗೆ ಕೊಟ್ಟಂತ ಬಹುಮಾನ, ಕೊಡುಗೆ.